ಸ್ನೇಹಿತರೆ, ಗೋವಾದ ಟೂರಿಸಂ ಬಿದ್ದೋಗೋಕ್ಕೆ ಕಾರಣ ಮೇನ್ ಕಾರಣ ಬಂದ್ಬಿಟ್ಟು ಗೋವಾದಲ್ಲಿ ಎಕ್ಸ್ಪೆನ್ಸಸ್, ಟೂ ಮಚ್ ಆಫ್ ಎಕ್ಸ್ಪೆನ್ಸಸ್. ಇಲ್ಲಿ ಏನು ನೋಡಿದ್ರೆ ಅಂದ್ಬಿಟ್ಟು ನೀವು ಏರ್ಪೋರ್ಟಿಂದ ಇಲ್ಲಿಯಾಕೆ, ಸೊ ಏರ್ಪೋರ್ಟಿಂದ ಬಂದ್ಬಿಟ್ಟು ನಿಮಗೆ ಫುಲ್ ಟ್ಯಾಕ್ಸ್ ಇದ್ರೆ 2000 ರೂಪೀಸ್ ಟ್ಯಾಕ್ಸ್ ತಗೊಂತಾರೆ. ರೈಲ್ವೆ ಸ್ಟೇಷನ್, ನೀವು ಜಸ್ಟ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಬರೋಕ್ಕೆ, ಸೊ ಬಸ್ ಸ್ಟ್ಯಾಂಡ್ ನಿಮ್ಮ ರೂಮ್ ಬರೋಕ್ಕೆ 300 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಓನ್ಲಿ ಬೈಕ್ ಓನ್ಲಿ. ಮತ್ತು ರೂಮ್ ನೋಡ್ತೀರಾ, ರೂಮ್ ಬಂದ್ಬಿಟ್ಟು ನಿಮಗೆ ಮೇನ್ ಡೆಲ್ಲಿ, ಬೆಂಗಳೂರು, ಲೈಕ್ ಮಹಾರಾಷ್ಟ್ರ, ಮುಂಬೈ, ಇಲ್ಲೇ ಸಹ ನಿಮಗೆ 300 400 1000 ರೂಪೀಸ್ ನಿಮಗೆ ಸ್ಟಾರ್ಟಿಂಗ್ ರೂಮ್ ಆಗುತ್ತೆ. ಸೊ ಈ ಒಂದು ಗೋವಾದಲ್ಲಿ ನೋಡ್ಕೊಂಡು ನೀವೆಲ್ಲ ಫುಲ್ ರೂಮ್ 2000 ರೂಪಾಯಿ 3000 ರೂಪಾಯಿ ಸ್ಟಾರ್ಟಿಂಗ್ ರೂಮ್ ನೀವೇ ನೋಡಿ. ಸೊ ಫುಡ್ ನೋಡ್ತೀರಾ, ಫುಡ್ ಎಕ್ಸ್ಪೆನ್ಸಸ್ಸು, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಮತ್ತು ಲಿವಿಂಗ್ ಕಾಸ್ಟ್ ಎಕ್ಸ್ಪೆನ್ಸಸ್ ತುಂಬ ಎಕ್ಸ್ಪೆನ್ಸ್. ಯಾರು ಬರ್ತಾರೆ ಇಲ್ಲಿ ಒಂದು ಗೋವಾಗ ನೋಡಿ, ಎಲ್ಲ ಫುಲ್ ಗೋವಾ ಖಾಲಿ ಹೊಡಿದ ಗೊತ್ತಲ್ಲ. ಸೊ ಇದಕ್ಕಂತ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಸೌತ್ ಇಂಡಿಯಾ, ಬೆಂಗಳೂರು ಸಲ ಲೈಕ್ ಮುಂಬೈ ಎಷ್ಟೋ ಬೆಟರ್ ಗೊತ್ತಾ. ಸೊ ನಮ್ಮ ಸೌತ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ನಾವು ಕರ್ನಾಟಕದಲ್ಲಿ ಗೋಕರ್ಣ ಬೀಚು, ಇಲ್ಲ ಉಡುಪಿ ಬೀಚ್, ಮಲ್ಪೆ ಬೀಚ್ ಗೊತ್ತಲ್ಲ, ಮಲ್ಪೆ ಬೀಚ್ ಎಷ್ಟೋ ತುಂಬ. ಇದಕ್ಕಂತ ಗೋವಾಗಂತ ತುಂಬ ಚೆನ್ನಾಗಿದೆ. ಗೋವಾದಲ್ಲಂತೂ ಏನೂ ಇಲ್ಲ ನೋಡಿ. ಸೊ ವೇಸ್ಟ್ ಆಫ್ ಮನಿ ನಿಮಗೆಲ್ಲ ಯಾರು, ಬಟ್ ನೀವೆಲ್ಲ ಫುಲ್ ಗೋವಾ ಅಂತೀರಲ್ಲ, ಗೋವಾ ಬರೋದಂತೂ ನಿಜವಾಗ್ಲೂ ತುಂಬ ವೇಸ್ಟು. ಇದಕ್ಕಂತ ಕರ್ನಾಟಕ, ಸೌತ್ ಇಂಡಿಯಾ ಇಲ್ಲ ನಾರ್ತು ತುಂಬ ಬೆಟರ್ ಆಗಿದೆ. ಸೊ ಏನು ನೋಡ್ತೀವಿ ನೋಡಿ. ಬಟ್ ಟೂರಿಸಮ್ ಡೌನ್ಫಾಲ್ ಆಗಿದೆ ಒಂದು ಮೇನ್ ಕಾರಣ, ಇಲ್ಲಿರುವಂಥ ಎಕ್ಸ್ಪೆನ್ಸ್ ಆಗಿರ್ಬೋದು.